ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ನನ್ನ ಮಗು ಬಂದು ಚೆನ್ನಾಗಿ ಕಲರ್ಫುಲ್ ಆಗಿರಬೇಕು, ನನ್ನ ಮಗು ಚೆನ್ನಾಗಿ ಬ್ರೈಟ್ ಆಗಿರಬೇಕು, ನನ್ನ ಮಗುವಿನ ಸ್ಕಿನ್ ಚೆನ್ನಾಗಿ ಗ್ಲೋಯಿಂಗ್ ಆಗಿರಬೇಕು, ಜೊತೆಗೆ ಮಗುವಿನ ಸ್ಕಿನ್ ಕೂಡ ಹೆಲ್ದಿಯಾಗಿರಬೇಕು ಅಂದರೆ ನಾನು ಯಾವ ರೀತಿ ಫುಡ್ಗಳನ್ನು ತಿನ್ನಬೇಕು ಅನ್ನೋದನ್ನ ಗರ್ಭಿಣಿ ಸ್ತ್ರೀಯರು ಮೇಯ್ನಾಗಿ ತಿಳ್ಕೋಬೇಕು. ಫಸ್ಟಾಗಿ ಬಂದು ಇದಕ್ಕೆ ಹೆಲ್ಪ್ ಮಾಡುವಂಥದ್ದು ಫ್ರೂಟ್ಸ್, ನಟ್ಸು ಮತ್ತು ಬಂದು ಡೈರಿ ಪ್ರಾಡಕ್ಟ್ಸು, ಚೆನ್ನಾಗಿ ನೀರು ಕುಡಿಯೋದು. ಇಷ್ಟು ವಿಷಯ ಬಂದು ನಿಮ್ಮ ಮಗುವಿನ ಸ್ಕಿನ್ನನ್ನು ತುಂಬ ಹೆಲ್ದಿಯಾಗಿರುತ್ತೆ. ಫಸ್ಟ್ ಬಂದು ನಾನು ಫ್ರೂಟ್ಸಿಂದನೇ ಬರ್ತೀನಿ. ನಿಮಗೆ ಫ್ರೂಟ್ಸ್ ಅಂತ ಬಂದಾಗ ಈಗ ಸೀಸನ್ ಇರೋದು ಕಿತ್ತಲೆ ಹಣ್ಣು ದಿನಕ್ಕೆ 1 ರಿಂದ 2 ಹಣ್ಣು ಬೇಕಾದರೂ ತೊಗೊಳ್ಳಿ. ಜ್ಯೂಸ್ ರೂಪದಲ್ಲೂ ತೊಗೋಬೋದು, ನೀವು ಹಾಗೇನೂ ತಿನ್ಬೋದು. ನನಗೇನಂದರೆ ಜ್ಯೂಸ್ಗಿಂತ ಹಾಗೆ ತಿನ್ನೋದು ನಿಮಗೆ ಎಕ್ಸ್ಟ್ರಾ ನ್ಯೂಟ್ರಿಯೆಂಟ್ಸನ್ನು ಲಾಸ್ ಮಾಡದೆ ನಿಮ್ಮ ದೇಹಕ್ಕೆ ಕೊಡುತ್ತೆ. ಜ್ಯೂಸ್ ಮಾಡಿದಾಗ ಏನಾಗುತ್ತೆ, ನೀವು ನೀರು ಮಾತ್ರ ಕುಡಿತೀರಾ ಹಿಂಡ್ಬಿಟ್ಟು, ಅದರಲ್ಲಿರೋ ಸಿಪ್ಪೆ ಫೈಬರ್ ಕಂಟೆಂಟ್ ಎಲ್ಲ ಹೋಗುತ್ತೆ. ಸೊ ಹಾಗೇನೆ ದಿನ ಒಂದು 2 ಆರೆಂಜನ್ನು ತೊಗೊಳ್ಳೋದನ್ನ ರೂಢಿ ಮಾಡ್ಕೊಳ್ಳಿ. ಮತ್ತು ಪೊಮಗ್ರಾನೇಟ್ ಅಂತ ಬಂದಾಗ ನಿಮ್ಗೆ ಈಗ ಸೀಸನ್ ಕಮ್ಮಿ ಇದ್ದರೂ ಕೂಡ, ರೇಟ್ ಜಾಸ್ತಿ ಇದ್ದರೂ ಕೂಡ ಪರವಾಗಿಲ್ಲ, ದಿನ ಒಂದೊಂದು ಹಣ್ಣನ್ನು ತಿನ್ನೋದಕ್ಕೆ ಪ್ರಯತ್ನ ಪಡಿ. ಸೊ ಅದರಲ್ಲಿ ಬಂದು ನಿಮಗೆ ಹೆಚ್ಚಾದಂಥ ಐರನ್ ಕಂಟೆಂಟ್ ಸಿಗುತ್ತೆ, ವೈಟಮಿನ್ ಜಿಂಕ್ ಎಲ್ಲನೂ ಚೆನ್ನಾಗಿ ಸಿಗುತ್ತೆ. ಸೊ ಆರೆಂಜಸ್ಸಲ್ಲೂ ಅಷ್ಟೇ, ಆರೆಂಜಸಲ್ಲಿರುವಂಥ ವಿಶೇಷವಾದಂಥ ಐರನ್ ಕಂಟೆಂಟು ನಿಮ್ಮ ಒಂದು ಊಟದಲ್ಲಿರುವಂಥ ಐರನ್ ಅಬ್ಸಾರ್ಪ್ಷನನ್ನು ಬಂದು ಚೆನ್ನಾಗಿ ಮಾಡುತ್ತೆ. ಮತ್ತು ಪ್ಲಾಸೆಂಟಾದಲ್ಲಿ ಹೊಸ ಬ್ಲಡ್ ಸೆಲ್ಸನ್ನು ಉತ್ಪತ್ತಿ ಮಾಡುತ್ತೆ. ಸೊ ಪ್ಲಾಸೆಂಟಾ ಅಂದಾಗ ಮಗು ಜೊತೆ ಇರುವಂಥ ಟೆಂಪರವರಿ ಆರ್ಗನ್ನು, ಕನ್ನಡದಲ್ಲಿ ಹೇಳಬೇಕು, ಹಳ್ಳಿ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕಸ ಅಂತೀವಲ್ಲ ಅದು. ಸೊ ಈಗ ಡೆಲಿವರಿ ಆದಮೇಲೆ ಹೊರಗೆ ಬಂದುಬಿಡುತ್ತೆ ಅದು ಕಸ ಅಂತೀವಲ್ಲ, ಅದು ಪ್ಲಾಸೆಂಟಾ. ಅದು ಮಗುವನ್ನು ಎಂಟೈರಾಗಿ ಮಗುನ ಪ್ರೊಟೆಕ್ಟ್ ಮಾಡೋದು ಅದೇನೇ. ಹೊಟ್ಟೆಯಲ್ಲಿ ನೀವು ತಿಂದಿರುವಂಥ ಊಟ, ನಿಮ್ಮ ಆಕ್ಸಿಜನು, ನೀವು ಕುಡಿಯುವಂಥ ಈ ಜ್ಯೂಸಸ್ಸು ಎಲ್ಲನೂ ಅಷ್ಟೇ ಫಿಲ್ಟ್ರ್ ಮಾಡಿ ಬೇಬಿ ಕೊಡೋದು ಅದೇನೇ. ಸೊ ಅದನ್ನು ಬಂದು ನೀವು ಚೆನ್ನಾಗಿ ಕಾಪಾಡ್ಕೋಬೇಕು ಅಂತಂದರೆ ಡೈಲಿ ಒಂದೊಂದು ಆರೆಂಜು ಇಲ್ಲ 2 ಆರೆಂಜನ್ನು ತಿನ್ನೋದು ತುಂಬ ಮುಖ್ಯ. ಮತ್ತು ಬಂದು ಅವೆಕಾಡೋ. ಸೊ ಅವೆಕಾಡೋ ಅಂದರೆ ಬೆಣ್ಣೆ ಹಣ್ಣು, ಬಟರ್ ಫ್ರೂಟು. ನಿಮಗೆ ಬೇಕ್ರಿಗಳಲ್ಲಿ ನೋಡಿರ್ತೀರ, ಯಾಕಂದರೆ ತುಂಬ ಅದು ಮಾರ್ಕೆಟಲ್ಲಿ ಇವಾಗ ಮನೆಗಳ ಹತ್ರ ಯಾರೂ ಮಾರ್ಕೊಂಬರಲ್ಲ. ನಮ್ಗೆ ಹಳ್ಳಿ ಕಡೆ ಅಂತೂ ಅವ್ನು ಯಾರು ನೋಡೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ನಮಗೆ ಜಾಸ್ತಿ ಸಿಕ್ಕೋದಂತೆ ಕಿತ್ತಲೆ, ಆ್ಯಪಲ್ಲು, ಮತ್ತು ಈಗ ಮಸ್ಕ್ ಮೆಲನ್ನು, ಮತ್ತು ನಮ್ಗೆ ಯಾಕಂದರೆ ಯಾರಿಗೂ ಅಷ್ಟೊಂದು ಪರಿಚಿತ ಇಲ್ಲದೆ ಇರುವಂಥ ಹಣ್ಣದು ಕಲ್ಲಂಗಡಿ, ಇವೆಲ್ಲನೂ ಲೋಕಲ್ ಹಣ್ಣು ಅಂತ ಅನ್ಕೊತಾರೆ. ಅವೆಕಾಡೋನ ಬಂದು ಎಲ್ಲೋ ಇದು ಬೇರೆ ಕಡೆಯಿಂದ ಬರೋದು, ಇದು ನಮ್ಗೆ ಬೇಡಪ್ಪ, ಇದು ಏನೋ ಎತ್ತೋ ಅಂತ ಅನ್ಕೊತಾರೆ. ಖಂಡಿತವಾಗ್ಲೂ ಒಂದು ಸಿಂಪಲಾಗಿ ಸೂಪರ್ ಮಾರ್ಕೆಟ್ಗೆ ಹೋದ್ರೂ ನಿಮಗೆ ಅವೆಕಾಡೋಸು ಸಿಗುತ್ತೆ. kg 150 ನಿಮ್ಗೆ ಇರುತ್ತೆ. ಈಗೆಲ್ಲನೂ ಒಂಥರ ಸೀಸನ್ ಥರನೇ ಅದು. ಸೊ ಹಾಗಾಗಿ ಅದನ್ನು ಅಷ್ಟೇ 1 kg ತೆಗೆದಿಟ್ಕೊಳ್ಳಿ. ದಿನ ಅರ್ಧ ಹಣ್ಣಲ್ಲಿ ನೀವು ಬಂದು ಸ್ಮೂದಿ ಮಾಡ್ಕೊಂಡು ತಗೊಳ್ಳಿ. ಅದು ಬಂದು ಟೇಸ್ಟ್ ಒಂಥರ ಒಗರಾಗಿರುತ್ತೆ, ಅಷ್ಟೊಂದು ಟೇಸ್ಟ್ ಎಲ್ಲ, ಟೇಸ್ಟ್ಲೆಸ್ ಫ್ರೂಟ್ ಅದು. ಸೊ ಅದಕ್ಕೆ ನೀವು ಒಂದು ಸ್ವಲ್ಪ ನಾಟಿ ಸಕ್ಕರೆ ಹಾಕಿ, ಒಂಚೂರು ಹಾಲು ಹಾಕಿ ರುಬ್ಬಿಟ್ಟು ಸ್ಮೂತಿ ಥರ ಮಾಡ್ಕೊಂಡು ಕುಡಿದ್ರಿ ಅಂದರೆ ಸೂಪರಾಗಿರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ, ಬೆಣ್ಣೆ ಥರ ಇರುತ್ತೆ. ನೀವು ಹಾಗೆ ತಿಂದ್ರೇ ಅದು ಬೆಟರಾಗಿ ಒಂಥರ ಅಷ್ಟು ಚೆನ್ನಾಗಿರಲ್ಲ. ಬಟ್ ನೀವು ಕಟ್ ಮಾಡಿ ತಿನ್ನೋದಕ್ಕಿಂತ ಸ್ಕೂಪ್ ಥರ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿ 1 ಲೋಟ ಹಾಲು ಹಾಕಿ 1 ಸ್ಪೂನ್ ನಾಟಿ ಸಕ್ಕರೆ ಹಾಕಿ ಚೆನ್ನಾಗಿ ರುಬ್ಬಿಟ್ಟು ಕುಡೀರಿ. ತುಂಬ ಚೆನ್ನಾಗಿ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಅದು ಬಂದು ನಿಮ್ಮ ಸ್ಕಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ನಿಮ್ಮ ಮಗುವಿನ ಸ್ಕಿನ್ಗೆ ವೈಟಮಿನ್ ಇ ಅನ್ನು ಧಾರಾಳವಾಗಿ ಪ್ರೊವೈಡ್ ಮಾಡುವಂಥದ್ದು ಅವೆಕಾಡೋ. ಸೊ ಅದನ್ನು ಬಂದು ಧಾರಾಳವಾಗಿ ತೊಗೊಳ್ಳಿ. ಮತ್ತು ಸೀಸನಲ್ ಫ್ರೂಟ್ಸ್ ಅಂತ ಬಂದಾಗ ಆ್ಯಪಲ್ಸ್ ಆಗಲಿ, ಇವಾಗ ಬರುತ್ತಾ ಕಿತ್ತಲೆ ಹಣ್ಣಾಗಲಿ, ಮೂಸಂಬಿ ಆಗಲಿ, ನಿಂಬೆ ಹಣ್ಣಿನ ರಸ ಆಗಲಿ, ಇದೆಲ್ಲನೂ ನಿಮಗೆ ತುಂಬಾ ಒಳ್ಳೆಯದು. ವೈಟಮಿನ್ ಸಿ ರಿಚ್ ಇರುವಂಥ ಫ್ರೂಟ್ಸ್, ವೈಟಮಿನ್ ಸಿ ರಿಚ್ ಇರುವಂಥ ಫುಡ್ಸು ನಿಮಗೆ, ನಿಮ್ಮ ಮಗುಗೆ, ಸ್ಕಿನ್ಗೆ ತುಂಬಾ ಒಳ್ಳೆಯದು. ಇಮ್ಯುನಿಟಿ ಪವರ್ನ ಬಂದು ಗೈನ್ ಮಾಡುತ್ತೆ. ಸೊ ಫ್ರೂಟ್ಸ್ ಅಂತ ಬಂದಾಗ ಕಲ್ಲಂಗಡಿ ಬರುತ್ತೆ, ಕಲ್ಲಂಗಡಿ ಕೂಡ ನೀವು ತೊಗೋಬೋದು. ಮತ್ತು ಇವಾಗ ಏನೇನು ಹಣ್ಣುಗಳು ಬರುತ್ತೆ, ಮಸ್ಕ್ ಮೆಲನ್ ಆಗಿರ್ಬೋದು, ನಿಮ್ಮ ಕರ್ಬೂಜ ಹಣ್ಣಲ್ಲೂ ಹೇರಳವಾದಂಥ ಬೆನಿಫಿಟ್ಸ್ ಇದೆ. ಅದು ಎಂಟೈರ್ ಬೆನಿಫಿಟ್ಸ್ನ ಒಂದು ವೀಡಿಯೋ ಆಗಿ ಹಾಕಿದ್ದೀನಿ, ನಾನು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ. ಅದನ್ನು ಅಷ್ಟೇ ಒಂದು ಅರ್ಧ ಹಣ್ಣಷ್ಟು ಜ್ಯೂಸನ್ನು ಡೈಲಿ ತೊಗೊಳ್ಳಿ. ಮೈನ ಉಷ್ಣ ತಡೆಯೋದ್ರ ಜೊತೆಗೆ ನಿಮ್ಮ ಮಗುಗೆ ನ್ಯೂಟ್ರಿಯೆಂಟ್ಸನ್ನು ಸರಾಗವಾದ ರೀತಿಯಲ್ಲಿ ಅದು ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನಟ್ಸ್ ಅಂತ ಬಂದಾಗ ಬಾದಾಮಿ ಬೀಜ ಮತ್ತು ಗೋಡಂಬಿ, ಮತ್ತು ನಿಮಗೆ ಪಂಪ್ಕಿನ್ ಸೀಡ್ಸು ಅಂದರೆ ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಇದನ್ನೆಲ್ಲ ಬಂದು ಏನು ಮಾಡಬೇಕು, ನೈಟು ಸೋಕ್ ಮಾಡಬೇಕು. ಬೆಳಗ್ಗೆ ಎದ್ದು ಬಾದಾಮಿ ಬೀಜ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ನೀಟಾಗಿ ರುಬ್ಕೋಬೇಕು. ಟೇಸ್ಟ್ಗೆ ಬೇಕಂದರೆ ಒಂದು ಇದು ನಿಮಗೆ ಹತ್ತಿ ಹಣ್ಣು ಬರುತ್ತಲ್ಲ, ಅದು ಒಂದು ಒಣಗಿರೋದು, ಮತ್ತು ಒಂದು 3 ರಿಂದ 4 ಡೇಟ್ಸು ಹಾಕಿ ನೆನೆಸಿಡಿ. ಬೆಳಗ್ಗೆ ಎದ್ದು ಡೇಟ್ಸಲ್ಲಿರೋ ಬೀಜ ಏನಾದರೂ ಇದ್ದರೆ ರಿಮೂವ್ ಮಾಡಿಬಿಟ್ಟು ಸಿಪ್ಪೆನ, ಬಾದಾಮಿ ಬೀಜದಲ್ಲಿರೋ ಸಿಪ್ಪೆನ ತೆಗೆದುಬಿಟ್ಟು ಹಾಲು ಹಾಕಿ ಒಂದು ಸ್ವಲ್ಪ, ಒಂದು ಬಾಳೆಹಣ್ಣು, ಒಂದು ಬಾಳೆಹಣ್ಣು ಹಾಕ್ಕೊಳ್ಳಿ. ಏಲಕ್ಕಿ ಬಾಳೆಹಣ್ಣು ಆದರೆ 2, ನಾರ್ಮಲ್ ಬಾಳೆಹಣ್ಣು ಆದರೆ 1 ಹಾಕ್ಕೊಂಡು ನೀವು ಬೆಳಗ್ಗೆ ಎದ್ದು ಬಿಸಿನೀರೋ ಹಾಲು ಕುಡ್ಕೋತಿರಲ್ಲ, ಅದಾದಮೇಲೆ ಒಂದು 8:30 ಇಲ್ಲ ಒಂದು 8 ಗಂಟೆ ಹಾಗೆ ಇದನ್ನೊಂದು ಶೇಕ್ ಮಾಡಿಕೊಂಡು 1 ಲೋಟ ಕುಡಿದ್ಬಿಡಿ. ಇದು ನಿಮ್ಮ ಪ್ರೀವಿಯಸ್ ಆಗಿ ಅಂದರೆ ನೀವು ಪೋಸ್ಟ್ ಟಿಫನ್ ಏನು ನಿಮಗೆ ಟಿಫನ್ಗೂ ಮುಂಚೆ
ಪ್ರೀವಿಯಸ್ ಆಗಿ ನೀವು ಇದನ್ನು ಬಂದು ಕುಡಿಬೇಕು. ಟಿಫನ್ ಬಂದು 10 ಗಂಟೆಗೆ ತೊಗೊಳ್ಳಿ, ಹೊಟ್ಟೆ ಹಸಿ ಎಲ್ಲ ನಿಮ್ಗೆ ಆಗೋದೇ ಇಲ್ಲ ಅಷ್ಟೊಂದು. ಚೆನ್ನಾಗಿ ಇದನ್ನು ಕುಡಿತಾ ಬಂದ್ರಿ ಅಂತಂದರೆ ಇದರಿಂದ ನಿಮ್ಮ ಮಗುಗೆ ರಕ್ತ ವೃದ್ಧಿ ಆಗುತ್ತೆ, ಸ್ಕಿನ್ ಹೆಲ್ತ್ ಚೆನ್ನಾಗಿರುತ್ತೆ. ನಿಮಗೂ ಅಷ್ಟೇ ಮೆಗ್ನೀಷಿಯಮ್ ಚೆನ್ನಾಗಿ ಸಿಗುತ್ತೆ ಕುಂಬಳಕಾಯಿ ಬೀಜದಿಂದ, ಸೂರ್ಯಕಾಂತಿ ಬೀಜದಿಂದ ವೈಟಮಿನ್ ಡಿ ಸಿಗುತ್ತೆ, ಹೆಲ್ದಿಯರ್ ಆಗಿರುತ್ತೆ ಸ್ಕಿನ್, ನಿಮ್ಮದು ಅಷ್ಟೇ ಮಗುದು ಅಷ್ಟೇ. ಸೊ ಇಷ್ಟು ವಿಷಯಗಳನ್ನು ನೀವು ಫಾಲೋ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಬೇಬಿಗೆ ಸ್ಕಿನ್ ತುಂಬ ಹೆಲ್ದಿಯರ್, ಮೇಯ್ನಾಗಿ ಬಂದು ಗ್ಲೋಗಿಂತ ಹೆಲ್ದಿಯಾಗಿರಬೇಕು. ಮಗು ಸ್ಕಿನ್ ಚೆನ್ನಾಗಿರಬೇಕು, ಸಾಫ್ಟಾಗಿದ್ರು ಮಗು ಹೊರಗಿನ ಪ್ರಪಂಚದಲ್ಲಿ ಇನ್ಫೆಕ್ಷನ್ಸ್ಗಳನ್ನು ತಡೆಯುವಂತಹ ಶಕ್ತಿ ಆ ಸ್ಕಿನ್ಗೆ ಬರಬೇಕು. ಸೊ ಅದನ್ನು ಈ ಫುಡ್ಸ್ ಕೊಡ್ತವೆ. ಆ್ಯಂಡ್ ನೆಕ್ಸ್ಟ್ ಬಂದು ಡೈರಿ ಪ್ರಾಡಕ್ಟ್ಸು. ಡೈಲಿ 1 ಸ್ಪೂನ್ ಬೆಣ್ಣೆ ತಿನ್ನೋದು, ಇಲ್ಲ 1 ಸ್ಪೂನ್ ತುಪ್ಪ ಹಾಕೊಂಡು ಊಟ ಮಾಡೋದು, ಒಂದೊಂದು ಕಪ್ಪಷ್ಟು ಮೊಸರು ತೊಗೊಳ್ಳೋದು, ದಿನ 2 ಲೋಟದಷ್ಟು ಹಾಲು ಕುಡಿಯೋದು, ಹಾಲಿಗೆ ಅರಿಶಿನ ಪುಡಿ ಸ್ವಲ್ಪ ಕಾಳುಮೆಣಸಿನ ಪುಡಿ ಹಾಕೊಂಡು ರಾತ್ರಿ ಹೊತ್ತು ಕುಡಿಯೋದ್ರಿಂದ ನಿದ್ದೆ ಪ್ರಮೋಟ್ ಆಗುತ್ತೆ, ಸ್ಕಿನ್ ಹೆಲ್ದಿ ಆಗಿರುತ್ತೆ, ಇಮ್ಯುನಿಟಿ ಪವರ್ ಗ್ಲೋ ಆಗುತ್ತೆ. ಮತ್ತು ಬಂದು ನಿಮಗೆ ಎಲ್ಲ ರೀತಿಯ ಒಂದು ಗ್ರೋತ್ ಇದರಲ್ಲಿರುತ್ತೆ ಡೈರಿ ಪ್ರಾಡಕ್ಟ್ಸಲ್ಲಿ. ಮತ್ತು ಚೀಸು, ಪನ್ನೀರು, ಡೈರಿ ಪ್ರಾಡಕ್ಟ್ಸ್, ಇದನ್ನು ಮಜ್ಜಿಗೆ, ಇದನ್ನೆಲ್ಲ ನೀವು ಕಂಟಿನ್ಯೂಸ್ ಆಗಿ ತಗೊಳ್ಳೋವಾಗ ನಿಮಗೆ ನಿಮ್ಮ ಮಗುಗೆ ಒಂದು ಹೆಲ್ದಿಯಾದಂಥ ಸ್ಕಿನ್ನು. ಇದು ಬಂದು ನಾನು ಹೇಳ್ತಾ ಇರೋದು ಸ್ಕಿನ್ನಿಗೆ ಮಾತ್ರ ಅಲ್ಲ, ರಕ್ತ ವೃದ್ಧಿ ಆಗುತ್ತೆ. ಮೊಸರು ತಿನ್ನೋದ್ರಿಂದ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ನಿಮ್ಮ ಗಟ್ ಪವರು, ಇವಾಗ ನೀವೇನು ಊಟ ಮಾಡ್ತೀರಾ ಚೆನ್ನಾಗಿ ಜೀರ್ಣ ಆಗಿ ಹೊರಗೆ ಬರಬೇಕು ಅಂದರೆ ನಿಮಗೆ ಗಟ್ ಹೆಲ್ತ್ ಚೆನ್ನಾಗಿರಬೇಕು. ಕರುಳುಗಳ ಶುದ್ಧತೆ, ಕರುಳುಗಳ ಆರೋಗ್ಯ ವೆಲ್ತ್ ಆಗಿರಬೇಕು. ಹಂಗಿರಬೇಕು ಅಂದರೆ ಗುಡ್ ಬ್ಯಾಕ್ಟೀರಿಯಾ ಬೇಕು. ಗುಡ್ ಬ್ಯಾಕ್ಟೀರಿಯಾ ಬೇಕು ಅಂತಂದರೆ ಮೊಸರು ಬೇಕು. ಮೊಸರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ, ಅದು ನಿಮ್ಮ ಕರುಳಿನ ಒಂದು ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ. ಸೊ ಅವಾಗ ನೀವು ತಿಂದಿರೋದೆಲ್ಲ ಹೊರಗೆ ಸಾಮಾನ್ಯವಾಗಿ ಬಂದ್ಬಿಡುತ್ತೆ. ಸೊ ಫೇಸ್ಗೂ ಅಷ್ಟೇ ಗ್ಲೋ ಕೊಡುತ್ತೆ ಡೈರಿ ಪ್ರಾಡಕ್ಟ್ಸು. ಸೊ ಚೆನ್ನಾಗಿ ಇದ್ರ ಜೊತೆಗೆ ದಿನ 3 ಲೀಟ್ರ್ ನೀರು ಕುಡಿಬೇಕು. ನೀವು ಜ್ಯೂಸ್ ಕುಡಿತೀರಾ ಅಂದರೆ ಅದು ನೀರು ಜೊತೆನೇ ಇನ್ಕ್ಲೂಡ್ ಆಗುತ್ತೆ. ಅರ್ಧ ಲೀಟ್ರ್ ಜ್ಯೂಸ್ ಕುಡಿದ್ರೆ 2.5 ಲೀಟ್ರ್ ನೀರನ್ನು ಕುಡಿಬೇಕು. ಇಲ್ಲಾಂದರೆ 1 ಲೀಟ್ರ್ ಜ್ಯೂಸ್ ತೊಗೋತೀನಿ ಮಜ್ಜಿಗೆ ಇವೆಲ್ಲ ಸೇರಿ ಅಂದರೆ 2 ಲೀಟ್ರ್ ನೀರು ಕುಡಿಬೇಕು. ಈ ರೀತಿ ನೀವು ತಿಂತಾ ಬಂದ್ರಿ ಅಂದರೆ ನೀವು ಹೈಡ್ರೇಟ್ ಆಗೂ ಇರ್ತೀರಾ, ಕೂದಲುದ್ರೋದು ಕಡಿಮೆ ಆಗುತ್ತೆ, ಮಗುಗೂ ಸ್ಕಿನ್ ಗ್ಲೋಯಿಂಗ್ ಚೆನ್ನಾಗಿರುತ್ತೆ, ಮಗುಗೆ ಸ್ಕಿನ್ ಹೆಲ್ದಿಯರ್ ಆಗಿರುತ್ತೆ, ಬೇಬಿಗೆ ರಕ್ತ ಸೇರುತ್ತೆ, ಮತ್ತು ಮಗುಗೆ ಬಂದು ಆಕ್ಸಿಜನ್ ಲೆವೆಲ್ ಕೂಡ ಚೆನ್ನಾಗಿರುತ್ತೆ. ನಿಮಗೂ ಅಷ್ಟೇ ಹೆವಿ ವೆಯ್ಟ್ ಆಗಲ್ಲ. ನೀವು ಈ ಅನ್ನೆಸೆಸರಿ ಫುಡ್ಗಳನ್ನು ತಿನ್ನೋವಾಗ ಏನಾಗುತ್ತೆ ಅಂತಂದರೆ ಹೊಟ್ಟೆ ಹಸಿ ಆದಾಗ ಸ್ನ್ಯಾಕ್ಸ್ ತಿಂತೀರಾ, ಬನ್ನು, ಬ್ರೆಡ್ಡೋ, ಇಲ್ಲ ನಾನ್ ಪೀಸು, ಕೇಕ್ ಇಂಥವು ಅನ್ಹೆಲ್ದಿ ಫುಡ್ಗಳನ್ನು, ಸಮೋಸ ಇಂಥವು ರೋಡ್ ಸೈಡ್ ಫುಡ್ಸು, ಪಿಜ್ಜಾ, ಮ್ಯಾಗಿ ಇವೆಲ್ಲ ತಿಂತೀರಲ್ಲ, ಅನ್ನೆಸೆಸರಿಯಾಗಿ ನ್ಯೂಟ್ರಿಷನ್ನೇ ಇಲ್ದಿರ ವೆಯ್ಟನ್ನು ಗೇನ್ ಮಾಡ್ಕೊಳ್ತಾ ಹೋಗ್ತೀರಾ. ಆಫ್ಟರ್ ಡೆಲಿವರಿ ವೆಯ್ಟ್ ರಿಡ್ಯೂಸ್ ಮಾಡೋದು ಕಷ್ಟ. ಅದೇ ನೀವು ಈ ಹೆಲ್ದಿಯರ್ ಆಗಿ ಮಸಲ್ ಗೇನ್ ಆಗುವಂಥದ್ದು, ಫ್ಯಾಟ್ ಬರ್ನ್ ಆಗುವಂಥದ್ದು ಈ ಫ್ರೂಟ್ಸ್ ಎಲ್ಲ ತೊಗೊಳ್ಳೋವಾಗ ನಿಮಗೆ ಆಲ್ಮೋಸ್ಟ್ ಫ್ಯಾಟ್ ಬರ್ನ್ ಆಗುತ್ತೆ. ಮತ್ತು ಬಂದು ನೀವು ಹೆಲ್ದಿಯಾಗಿ ಫುಡ್ ತೊಗೊಳ್ಳೋವಾಗ ನಾನು ಹೇಳಿದಾಗ ಈ ಶೇಕ್ ಇವೆಲ್ಲನೂ ತೊಗೊಳ್ಳೋವಾಗ ಅದು ಅಷ್ಟೇ ನಿಮಗೆ ಹೆಚ್ಚಾದಂಥ ಹೊಟ್ಟೆ ಹಸಿಯನ್ನು ಕೊಡೋದೇ ಇಲ್ಲ. ಆ್ಯಂಡ್ ನೆಕ್ಸ್ಟು ನೀವು ಡೈರಿ ಪ್ರಾಡಕ್ಟ್ಸ್ ತೊಗೊಳ್ಳೋವಾಗ ಅದರಲ್ಲಿ ಗುಡ್ ಫ್ಯಾಟ್ ಇರುತ್ತೆ, ಗುಡ್ ಹೆಲ್ದಿಯರ್ ಅಂತ ವೈಟಮಿನ್ಸ್ ಮಿನರಲ್ಸ್ ಸಿಗುತ್ತೆ, ಅದು ನಿಮಗೆ ಮೈಗೋಗಿ ಸೇರುತ್ತೆ. ಅದು ಬಿಟ್ಟು ಬರೀ ಅನ್ನನೇ ತಿನ್ನೋದು, ಬರೀ ಚಪಾತಿನೇ ತಿನ್ನೋದು, ಮತ್ತು ಬರೀ ಮಟನ್, ಹೆವಿ ಕೊಬ್ಬಿರೋ ಮಟನ್ ತಿನ್ನೋದು, ಇಂಥವೆಲ್ಲ ಮಾಡೋವಾಗ ವೆಯ್ಟ್ ಖಂಡಿತವಾಗ್ಲೂ 20 kg ಗೈನ್ ಆಗಿಬಿಡ್ತೀರ ಪ್ರೆಗ್ನೆನ್ಸಿಯಲ್ಲಿ. ಸೊ ಅದಕ್ಕೆ ನಾನು ಹೇಳೋದು 8 ರಿಂದ 12 kg ಹೆಲ್ದಿ ಪ್ರೆಗ್ನೆನ್ಸಿ ವೆಯ್ಟ್ ಗೇನ್ ಅದು. ಈಗ ನೀವು ಬಂದು ಒಂದು ಮಿನಿಮಮ್ ಒಂದು 58 kg ಇದ್ದೀರಾ ಅಂತಂದರೆ ನೀವು ಮಿನಿಮಮ್ ಒಂದು 68, 69, 70 ಕೂಡ ಆಗ್ಬೋದು. ಆಫ್ಟರ್ ಡೆಲಿವರಿ ಬೇಬಿ ಹುಟ್ಟಿದ ತಕ್ಷಣವೇ ಮಿನಿಮಮ್ ಒಂದು 5 kg ನಿಮಗೆ ಕಮ್ಮಿ ಆಗೋದಕ್ಕೆ ಚಾನ್ಸ್ ಇದೆ. ಯಾಕಂದರೆ ಬೇಬಿನೇ ಒಂದು 3 kg, ಮತ್ತು ವಾಟರ್, ಬ್ಲಡ್ ಅವೆಲ್ಲ ಹೊರಗಡೆ ಹೋಗೋದ್ರಿಂದ ನಿಮಗೆ ಮಿನಿಮಮ್ 5 kg ಕಮ್ಮಿ ಆಗ್ತೀರಾ. ಒಂದು 70 ಇದ್ರಿ ಅಂದರೆ 65 ಆಗಿರ್ತೀರ. ಬೇಬಿಗೆ ಫೀಡ್ ಮಾಡ್ತಾ ಏನಾಗುತ್ತೆ, ಮಗುಗೆ ನೀವು ಚೆನ್ನಾಗಿ ಫೀಡ್ ಮಾಡ್ತಾ ನಿಮಗೆ ಎಕ್ಸ್ಟ್ರಾ ಫ್ಯಾಟ್ ಎಲ್ಲನೂ ಕರಗತ್ತೆ. ಸೊ ನಿಮ್ಮ ಬಾಡಿ ಕೂಡ ಹಾಗೆ ರೆಡ್ಯೂಸ್ ಆಗುತ್ತೆ. ಅದಕ್ಕೆ ಅಂತ ಹೆಲ್ದಿ ಫುಡ್ ತಿನ್ನಬಾರ್ದು ಅಂತಲ್ಲ, ಹೆಲ್ದಿ ಫುಡ್ಡೇನೇ ತಿನ್ನಬೇಕು ಆಫ್ಟರ್ ಡೆಲಿವರಿ. ಸೊ ಆಗ ಮಿನಿಮಮ್ ಹೇಗೂ ಬೇಬಿ ಒಂದು 3 ಮಂತ್ 4 ಮಂತ್ ಆಗೋ ಅಷ್ಟೊತ್ತಿಗೆ ತಿಂಗಳು 1 kg ಅಂತ ಲೆಕ್ಕ ಇಟ್ಕೊಂಡ್ರು ಬೇಬಿಗೆ 5 ತಿಂಗಳು ಅಷ್ಟು ಆಗೋ ಅಷ್ಟೊತ್ತಿಗೆ ನೀವು ಮಿನಿಮಮ್ ಹೇಗೂ 5 ರಿಂದ ಒಂದು 6 kg ವೆಯ್ಟ್ ರೆಡ್ಯೂಸ್ ಮಾಡ್ತೀರಾ. ಸೊ ಆಲ್ಮೋಸ್ಟ್ ಅಲ್ಲಿಗೆ 60 ಬಂದ್ರಿ. ನೀವು ಇದ್ದಿದ್ದು 58 ಅಂದರು. ಹಾಗೆ ಹಾಲು ಕೊಡ್ತಾ ಹೇಗೂ ಕೆಲಸ ಮಾಡೋದಕ್ಕೆ ಶುರು ಆಗ್ತೀರಾ. ಹಾಗೆ ಕೆಲಸ ಮಾಡ್ತಾ ನೀವು 58 ಆ ಥರ ವೆಯ್ಟು ಬಂದ್ಬಿಡ್ತೀರಾ. ಸೊ ವೆಯ್ಟ್ ಅನ್ನೆಸೆಸರಿಯಾಗಿ ಗೈನ್ ಆಗೋದನ್ನು ತಪ್ಪಿಸುತ್ತೆ ಹೆಲ್ದಿ ಫುಡ್ಸು. ಸೊ ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೊಂಡು ಊಟ ಮಾಡಿ, ಖಂಡಿತವಾಗ್ಲೂ ಅದು ನಿಮಗೆ ಹೆಲ್ದಿಯಾಗಿರ್ತೀರ ನೀವು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.